Hi, I'm Kaviraj from scoringtarget.com. In today's session, we are going to discuss SSLC English Passing Package Target 50 Plus. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪಾಸಿಂಗ್ ಪ್ಯಾಕೇಜನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಟಾರ್ಗೆಟ್ 50 ಅಂದರೆ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ 50 ಅಂಕವನ್ನು ಸ್ಕೋರ್ ಮಾಡ್ಬೋದು ಅಂತಕ್ಕಂಥ ಒಂದು ಟಾರ್ಗೆಟ್ 50+ ಅಂತಕ್ಕಂಥ ಒಂದು ಬುಕ್ಕನ್ನು ಇವತ್ತು ನಾವು ಪಬ್ಲಿಷ್ ಮಾಡ್ತಾ ಇದ್ವಿ. ಸೊ ಇದು ಡಿಜಿಟಲ್ ಬುಕ್ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ಇದು ಈ ಟಾರ್ಗೆಟ್ 50+ ಪಾಸಿಂಗ್ ಪ್ಯಾಕೇಜಿನ ಫ್ರಂಟ್ ಪೇಜ್ ಇದೆ. SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಈ ಒಂದು PDF ಬುಕ್ಕನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ಎಕ್ಸಾಮ್ ಮುಗಿಯೋವರೆಗೆ ಇದರಿಂದ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಡೆಫಿನೆಟಾಗಿ ನೀವು 50+ ಅಂಕವನ್ನು ಪಡ್ಕೊಳ್ಬೋದು. ಈ ಪಾಸಿಂಗ್ ಪ್ಯಾಕೇಜ್ನ ಹೈಲೈಟ್ಸ್ ಪಾಯಿಂಟ್ಸ್ ಏನು? ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆಧಾರವಾಗಿ ಇಟ್ಕೊಂಡು ಈ ಪಾಸಿಂಗ್ ಪ್ಯಾಕೇಜ್ ರಚನೆಯಾಗಿದೆ. ಅನ್ಲಿಮಿಟೆಡ್ ಗೈಡ್ ಟು ಎಕ್ಸಾಮ್ ಸಕ್ಸಸ್, ಗೈಡ್ ಟು ಸ್ಕೋರ್ 50+ ಮಾರ್ಕ್ಸ್ ಅಂತ ಇದು ಹೈಲೈಟ್ ಈ ಬುಕ್ಕಿಂದು. ಸೊ ಇಲ್ಲಿ ಬರ್ತಕ್ಕಂಥ ಒಂದು ಏನೇನು ಕಂಟೆಂಟ್ ಇದರಲ್ಲಿದೆ ತುಂಬ ಸಿಂಪಲ್ ಆಗಿದೆ. ಜಾಸ್ತಿ ಪೇಜಸ್ ಅಂತ ಏನಿರೋದಿಲ್ಲ, ಕೇವಲ 30 ಪೇಜಸ್, 30 ಪೇಜ್ಗಳಿದೆ. ಈ 30 ಪೇಜಲ್ಲಿ ಫ್ರಂಟ್ ಪೇಜು ಬ್ಯಾಕ್ ಪೇಜ್ ಬಿಟ್ಟರೆ 28. ಹೀಗಾಗಿ ತುಂಬ ಶಾರ್ಟಾಗಿ ಈ ಒಂದು PDF ಬುಕ್ ಇದೆ. ಸೊ ಇದರಲ್ಲಿ ಏನೇನು ಕವರ್ ಆಗಿದೆ ಅಂತಕ್ಕಂಥ ಒಂದು ನಾವು ನೆಕ್ಸ್ಟ್ ನಾವು ಈ ಒಂದು ಕಂಟೆಂಟ್ ಟೇಬಲಲ್ಲಿ ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ತುಂಬ ನಿಮ್ಗೆ ಕ್ಲಿಯರಾಗಿ ಈಸಿಯಾಗಿ ನಮ್ಗೆ ಕೊಟ್ಟಿದ್ದೀವಿ. ಸೀರಿಯಲ್ ನಂಬರ್ ಒಂದು ಕಡೆ ಇದೆ, ಒಂದು ಕಡೆ ಟಾಪಿಕ್ಸ್ ಇದೆ, ಒಂದು ಕಡೆ ಪೇಜ್ ನಂಬರ್. ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಪ್ರತಿಯೊಂದು ಪೇಜನ್ನು ಟರ್ನ್ ಮಾಡ್ತಾ ನೀವು ಹೋದರೆ ನಿಮ್ಗೆ ಓದೋಕ್ಕೆ ಟೈಮ್ ಸೇವ್ ಆಗೋದಿಲ್ಲ. ಹೀಗಾಗಿ ನಾವು ಪೇಜ್ ನಂಬರ್ ಕೂಡ ಕೊಟ್ಟಿದ್ವಿ. ಮೊದಲನೇ ಟಾಪಿಕ್ ಏನಿದೆ, ಸ್ಕೋರ್ ಮೋರ್ ಮಾರ್ಕ್ಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಅಂದರೆ SSLC ಎಕ್ಸಾಮಲ್ಲಿ ನಾವು ಜಾಸ್ತಿ ಅಂಕ ಪಡ್ಕೋಬೇಕಂದ್ರೆ ಏನೇನು ಟ್ರಿಕ್ಸನ್ನು ಫಾಲೋ ಮಾಡಬೇಕು ಮತ್ತು ಏನೇನು ಟಿಪ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು, ಇದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಹೀಗಾಗಿ ನಾವು ಮೊದಲನೇ ಚಾಪ್ಟರ್ಲಿ ಇಲ್ಲಿಂದಲೇ ಪ್ರಾರಂಭ ಮಾಡ್ತಾ ಇದ್ವಿ. ಯಾಕಂದರೆ ನೇರವಾಗಿ ನಾವು ಪಾಠಗಳ ಪ್ರಶ್ನೋತ್ತರಗಳು ಗ್ರಾಮರ್ ನೋಡ್ತಾ ಹೋಗೋಕ್ಕಿಂತ ಮೊದಲು ನಾವು ಟ್ರಿಕ್ಸ್ ನೋಡ್ಕೋಬೇಕು. ಯಾವ ಥರ ಓದ್ಕೊಂಡ್ರೆ ನಮಗೆ ಜಾಸ್ತಿ ಸ್ಕೋರ್ ಆಗ್ಬೋದು, ಕಡಿಮೆ ಟೈಮಲ್ಲಿ ಜಾಸ್ತಿ ಅಂಕ, ಕಡಿಮೆ ಓದೋ ಮೂಲಕ ಜಾಸ್ತಿ ಅಂಕ ಪಡ್ಕೊಳ್ತಕ್ಕಂಥ ಟಿಪ್ಸ್ ಏನಿದೆ ಈ ಒಂದು ಚಾಪ್ಟರ್ಲಿದೆ. ಇದು ಪೇಜ್ ನಂಬರ್ 4ಅಲ್ಲಿ. ಇನ್ನು ನೆಕ್ಸ್ಟ್ ಟಾಪಿಕ್ ಏನಿದೆ, ಕೋಡ್ ಫ್ರಮ್ ಮೆಮೊರಿ. ಸೊ ನಿಮಗೆ ಅದು 4 ಅಂಕದ ಕಡ್ಡಾಯವಾದ ಪ್ರಶ್ನೆ ಇರುತ್ತೆ, ಎಕ್ಸಾಮಲ್ಲಿ ಖಂಡಿತವಾಗಲೂ ಬರುತ್ತೆ. ಇದನ್ನು ನಾನು 6ನೇ ಪೇಜಲ್ಲಿ ಓದ್ಕೋಬೋದು. ಥರ್ಡ್ ಚಾಪ್ಟರ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಇದು 7ನೇ ಪಾಠದಲ್ಲಿ. ಅಂದರೆ ನಮ್ಮ SSLC ಎಕ್ಸಾಮ್ಗೆ 3 ಅಂಕದ ಪ್ರಶ್ನೆಗಳು ಯಾವ ಪಾಠಗಳಿಂದ ಬರಬಹುದು, ಆ ಪಾಠಗಳಿಂದ ಕೇಳಬಹುದಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಗಳನ್ನು ಮತ್ತು ಅದರ ಆನ್ಸರ್ಗಳನ್ನು ಕೊಡಲಾಗಿದೆ. ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಕಲರ್ಫುಲ್ ಪೇಜಸ್ ಇದೆ. ನೆಕ್ಸ್ಟ್ 4ನೇ ಚಾಪ್ಟರ್ ಕ್ವೆಶನ್ ಟ್ಯಾಗ್. ಸೊ ಇದು ಗ್ರಾಮರಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ ಕೇಳ್ತಾರೆ. ತುಂಬ ಈಸಿಯಾಗಿ ನಾವಿಲ್ಲಿ ಯಾವ ಥರ ಕ್ವೆಶನ್ ಟ್ಯಾಗನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ವಿ. ಇದಾದ ನಂತರ ಲೆಟರ್ ರೈಟಿಂಗ್, ಇದು 5 ಅಂಕದ ಪ್ರಶ್ನೆ. ಸೊ ಲೆಟರ್ ರೈಟಿಂಗ್ ನಿಮಗೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ಫಾರ್ಮೆಟ್ ಕೂಡ ಕೊಟ್ಟಿದ್ವಿ. ಜೊತೆಗೆ ಎಸ್ಸೆಗಳ ಲೆಟರ್ಗಳ ಒಂದು ಮಾಡೆಲ್ ಕೂಡ ನಿಮಗೆ ಕೊಟ್ಟಿದ್ವಿ. ಸೊ ಆ ಥರ ನೀವು ಪ್ರಿಪೇರ್ ಆಗಿದರೆ 5 ಅಂಕ ಖಂಡಿತ. ನೆಕ್ಸ್ಟ್ 6ನೇ ಪಾಯಿಂಟಲ್ಲಿ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಪಾಠದಿಂದ ಬರಬಹುದಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಅದಾದ ನಂತರ ಚಾಪ್ಟರ್ 7 ಇಂಪಾರ್ಟೆಂಟ್ ಎಸ್ಸೇಸ್ 4 ಮಾರ್ಕ್ಸ್. ಇನ್ನು 4 ಅಂಕದ ಎಸ್ಸೆಗಳು ನಿಮಗೆ ಯಾವುದು ಕೇಳ್ಬೋದು. ನಾನು ಟಾಪ್ 10 ಎಸ್ಸೆಗಳನ್ನು ಕೊಟ್ಟಿರ್ತೀನಿ. ಆ ಇಂಪಾರ್ಟೆಂಟ್ ಎಸ್ಸೆಗಳಿಂದ ನಾವು ಸ್ಟಡಿ ಮಾಡ್ಕೋಬೋದು. ಅಂದರೆ ಆ ಎಸ್ಸೆಗಳಿಂದ ನಾನು ಕೆಲವೊಂದು ಮಾಡೆಲ್ ಎಸ್ಸೆಗಳನ್ನು ಕೊಟ್ಟಿರ್ತೀನಿ. ಅದರ ಜೊತೆಗೆ ಹೆಚ್ಚುವರಿಯಾಗಿ ಯಾವ ಎಸ್ಸೆಗಳು ಓದ್ಕೋಬೇಕು ಅಂತ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹಾಟ್ ಎಸ್ಸೆಗಳ ಲಿಸ್ಟ್ ಕೂಡ ಕೊಟ್ಟಿದ್ದೀನಿ. ಸೊ ಮೊದಲು ನೀವು ನಾನು ಕೊಟ್ಟಂಥ ಮಾಡೆಲ್ ಎಸ್ಸೆಗಳನ್ನ ಪ್ರಾಕ್ಟೀಸ್ ಮಾಡಿ ಓದ್ಕೊಳ್ಳಿ. ಅದಾದ ನಂತರ ಬರಬಹುದಾದ ಎಕ್ಸ್ಪೆಕ್ಟೆಡ್ ಎಸ್ಸೆಗಳ ಲಿಸ್ಟ್ ಏನಿದೆ, ಆ ಎಸ್ಸೆ ನಿಮಗೆ ಬೇಕಾದರೆ ಅದರಲ್ಲಿ ನಮ್ಮ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡ್ಬೋದು. ಆ ಟೈಟಲ್ ಜೊತೆ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಬಗ್ಗೆ ನಿಮಗೆ ಎಸ್ಸೆ ಬೇಕಾಗಿದೆ ಅಂತ ಅಂದ್ಕೊಳ್ಳಿ. ನೀವು ಯಾವ ಥರ ಸರ್ಚ್ ಮಾಡ್ಬೋದು ಯೂಟ್ಯೂಬ್ ಚಾನಲಲ್ಲಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು, ಇಲ್ಲಾಂದರೆ ನೇರವಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಅದು ಎಸ್ಸೆ ಸಿಗುತ್ತೆ. ನಿಮ್ಗೆ ಯಾವ ಎಸ್ಸೆ ಬೇಕಾಗಿರುತ್ತೋ ಅದ್ರ ನೇಮ್ ಸರ್ಚ್ ಮಾಡಿ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿದ್ರೆ ಸಾಕು. ಇದು 4 ಅಂಕದ ಪ್ರಶ್ನೆಗಳು.
ಡೆಫಿನೆಟಾಗಿ ನಾವು ಕೊಟ್ಟಂಥ ಲಿಸ್ಟಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಟಾಪಿಕ್ 8 ಏನಿದೆ, ಅ ಹೀರೋ ಪಾಠದಿಂದ ಕೇಳಬಹುದಾದ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಇದು ಪ್ರಾರಂಭದ ಮೊದಲನೇ ಪಾಠ ಇದೆ. ಸೊ ಇದನ್ನು ನಾವು ಕವರ್ ಮಾಡ್ಕೊಂಡಿದ್ವಿ. ಆಮೇಲೆ 2 ಅಂಕದ ಪ್ರಶ್ನೆಗಳು ಯಾವ ಪಾಠಗಳಿಂದ ಬರಬಹುದು, ಯಾವುದು ಕೇಳಬಹುದು, ಅವುಗಳನ್ನ ಎಕ್ಸ್ಪೆಕ್ಟೆಡ್ ಆಗಿ ನಾವು ಪೇಜ್ ನಂಬರ್ 18ರಲ್ಲಿ ಕೊಟ್ಟಿರ್ತೀವಿ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳು ನಾವು ತುಂಬಾ ಈಸಿಯಾದ ಲ್ಯಾಂಗ್ವೇಜಲ್ಲಿ ಕೊಟ್ಟಿರ್ತೀವಿ. ಜೊತೆಗೆ ತುಂಬ ಶಾರ್ಟಾಗಿ, ಅಂದರೆ 2 ಅಂಕದ ಪ್ರಶ್ನೆಗೆ ಎಷ್ಟು ಬೇಕೋ ಅಷ್ಟು, 3 ಅಂಕದ ಪ್ರಶ್ನೆಗೆ ಎಷ್ಟು ಬೇಕೋ ಅಷ್ಟು, ಅದೇ ಥರ 4 ಅಂಕದ ಪ್ರಶ್ನೆ ಕೂಡ ಎಷ್ಟು ಸೆಂಟೆನ್ಸಲ್ಲಿ ಬರೀಬೇಕು ಅಷ್ಟನ್ನು ಮಾತ್ರ ಕೊಡಲಾಗಿದೆ. ಇನ್ನು 10ನೇ ಟಾಪಿಕಲ್ಲಿ ಇನ್ಫಿನಿಟಿವ್ ಇದೆ. ಇದು ಕಡ್ಡಾಯವಾಗಿ 1 ಅಂಕದ ಪ್ರಶ್ನೆ ಇರುತ್ತೆ. ಇನ್ಫಿನಿಟಿವ್ ತುಂಬ ಈಸಿಯಾಗಿರುತ್ತೆ. ಯಾವ ಥರ ಫೈಂಡ್ ಔಟ್ ಮಾಡಬೇಕನ್ನೋದು ಕೂಡ ನಿಮಗೆ ಅಲ್ಲಿ ಕೊಟ್ಟಿರ್ತೀವಿ. ಆಮೇಲೆ ಪ್ಯಾರಾಗ್ರಾಫ್ ಟಾಪಿಕ್ ನಂಬರ್ 11ರಲ್ಲಿ ಇಫ್ ಕ್ಲಾಸ್ ಇದೆ. ಇದು ಕೂಡ 1 ಅಂಕದಿರುತ್ತೆ. ಇದು ಕೂಡ ತುಂಬ ಈಸಿಯಾಗಿ. ಸೊ ಇವೆಲ್ಲ ಯಾಕೆ ನಾನು ಟಾಪಿಕ್ ತೊಗೊಂಡೆ, ಒಂದೊಂದು ಅಂಕ ಇದ್ದರೂ ಕೂಡ ಇವು ಡೆಫಿನೆಟಾಗಿ ಬರುತ್ತೆ ಮತ್ತು ಇದು ತುಂಬ ಈಸಿಯಾಗಿರುತ್ತೆ. ಹೀಗಾಗಿ ನಾನು ಈ ಚಾಪ್ಟರನ್ನು ಇದರಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ಆದ ನಂತರ ಸ್ಟೋರಿ ಡೆವಲಪ್ಮೆಂಟ್. ಇದು ತುಂಬ ವಿದ್ಯಾರ್ಥಿಗಳಿಗೆ ಸ್ಟೋರಿ ಡೆವಲಪ್ಮೆಂಟ್ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಟಾಪಿಕನ್ನು ಕವರ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 13ನೇ ಚಾಪ್ಟರಲ್ಲಿ ಕಲರ್ಸ್ ಆಫ್ ಸೈಲೆನ್ಸ್ 2 or 3 ಮಾರ್ಕ್ಸ್ ಕ್ವೆಶನ್ಸ್. ಸೊ ಈ ಪಾಠದಿಂದ 2 ಮತ್ತು 3 ಅಂಕದ ಪ್ರಶ್ನೆಗಳನ್ನು ಮಿಕ್ಸ್ ಆಗಿ ಕೊಡಲಾಗಿದೆ. ಯಾಕಂದರೆ ಈ ಪಾಠದಿಂದ ಕೆಲವೊಂದು ಬಾರಿ ಎಕ್ಸಾಮಲ್ಲಿ ನಮಗೆ 3 ಅಂಕದ ಆನ್ಸರ್ ಆಗಿ ಕೇಳಿದ್ರು, ಕೆಲವೊಂದು ಬಾರಿ 2 ಅಂಕದ ಕೂಡ ಕೇಳಿದ್ದಾರೆ. ಹೀಗಾಗಿ ನಾನು 2 ಕೂಡ ಕಾನ್ಸಂಟ್ರೇಟ್ ಇಟ್ಟು ಕ್ವೆಶನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ರೀಡಿಂಗ್ ಪ್ಯಾಸೇಜ್ ಇದೆ. ಇದು 4 ಅಂಕದ್ದು ಪ್ಯಾಸೇಜ್ಗಳನ್ನ ಮಾಡೆಲ್ ಕೊಟ್ಟಿರ್ತೀವಿ. ಆ ಉತ್ತರಗಳನ್ನು ಸರ್ಚ್ ಮಾಡಿ ಬರಿಬೇಕಾಗುತ್ತೆ. ಆ ಥರದ ಟಾಪಿಕ್. ಇನ್ನು ಪ್ರೊಫೈಲ್ ರೈಟಿಂಗ್ನ ಒಂದು ಟ್ರಿಕ್ಸ್ ಇದೆ. ಪ್ರೊಫೈಲ್ ರೈಟಿಂಗ್ನ ಯಾವ ಥರ ಬರೀಬೇಕು ಅನ್ನೋದ್ರ ಬಗ್ಗೆ ಇದು 3 ಅಂಕದ ಪ್ರಶ್ನೆ. ಇನ್ನು ಕೊನೆಯದಾಗಿ ಫೈನಲ್ ಟಿಪ್ಸ್ ಫಾರ್ ಎಕ್ಸಾಮ್ ಪ್ರಿಪರೇಷನ್. ಇದು ನೋಡಿ, ಪ್ರಾರಂಭದಲ್ಲಿ ನಾನು ಏನು ಕೊಟ್ಟಿದ್ದೀನಿ, ಹೆಚ್ಚಿನ ಅಂಕ ಪಡ್ಕೋಬೇಕಂದ್ರೆ ಟಿಪ್ಸ್ ಮತ್ತು ಟ್ರಿಕ್ಸ್ ಇದು ಹೇಳಿದ್ದೀವಿ. ಅಂದರೆ ಈ ಮುಂದೆ ಬರ್ತಕ್ಕಂಥ ಎಲ್ಲ ಟಾಪಿಕನ್ನು ಯಾವ ಥರ ಓದ್ಕೋಬೇಕು ಅನ್ನೋದು. ಇನ್ನು ಕೊನೆಯದಾಗಿ ಇನ್ನೊಂದು ಟಾಪಿಕನ್ನು ಸೇರಿಸಿದ್ದೀವಿ. ಇದು ಯಾವುದಂದರೆ ಫೈನಲ್ ಟಿಪ್ಸ್ ಫಾರ್ ಎಕ್ಸಾಮ್ ಪ್ರಿಪರೇಷನ್. ಎಕ್ಸಾಮ್ಗೆ ಫೈನಲ್ ಆಗಿ ನೀವು ಯಾವ ಥರ ಪ್ರಿಪೇರ್ ಆಗಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ವರ್ಷವಿಡೀ ಕಲ್ತಿದ್ದು ಕೊನೆ ಬಾರಿ ಯಾವ ಥರ ಓದ್ಕೋಬೇಕು, ಮೇಜರ್ ಪಾಯಿಂಟ್. ಹೀಗಾಗಿ ಈ ಟಾಪಿಕನ್ನು ಕೊನೆಯಲ್ಲಿ ಸೇರಿಸಿದ್ದೀನಿ. ಈ ಟಾಪಿಕ್ ಕೂಡ ತುಂಬ ಇಂಪಾರ್ಟೆಂಟ್. ನೋಡಿ, ಈ ಟಾಪಿಕ್ ಒಂದು 2 ಪೇಜಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇನ್ನು ಪ್ರಾರಂಭದಲ್ಲಿ ಕೊಟ್ಟಂಥ ಟಿಪ್ಸ್ ಮತ್ತು ಟ್ರಿಕ್ಸ್ ಇದು ಏನಿದೆ, ಇದು ಒಂದು 2 ಪೇಜು. ಫ್ರಂಟ್ ಪೇಜು, ಬ್ಯಾಕ್ ಪೇಜು ಎಲ್ಲ ತೆಗೆದ್ರೆ ನಮಗೆ ಓದೋದು ಇರೋದು ಕೇವಲ ಒಂದು 22 ಪೇಜ್ಗಳು ಮಾತ್ರ ಇಂಪಾರ್ಟೆಂಟಾಗಿ ಓದೋಕ್ಕೆ ಕಟ್ಟಿದ್ವಿ. ಸೊ ಈ 22 ಪೇಜ್ಗಳೇನಿದೆ ತುಂಬಾ ಎಕ್ಸ್ಪೆಕ್ಟೆಡ್. 22 ಪೇಜ್ ನೀವು ಡೈಲಿ 1 ಪೇಜು ಅಥವಾ 2 ದಿವಸ ಡೈಲಿ ಅರ್ಧ ಪೇಜ್ ಓದ್ಕೊಂಡ್ರು ಕೂಡ ಸಾಕು. ನೀವೊಂದು 10 ದಿನದ ಅಥವಾ 20 ದಿನದಲ್ಲಿ ಅವು ಟಾಪಿಕನ್ನು ಮುಗಿಸ್ಬೋದು. ನೀವು ಡೈಲಿ ಒಂದೊಂದು ಪೇಜನ್ನು ಓದ್ಕೊಂಡ್ರೆ 20 ದಿನದಲ್ಲಿ ನಿಮ್ಮ ಈ ಪಾಸಿಂಗ್ ಪ್ಯಾಕೇಜ್ ಕಂಪ್ಲೀಟ್ ಆಗುತ್ತೆ. ಇಲ್ಲ, ನನಗೆ ಸ್ವಲ್ಪ ಸ್ಲೋ ಆಗಿ ಓದ್ತೀನಿ, ನಾನು ಬೇಗ ನೆನಪುಳಿಯೋದಿಲ್ಲ ಅನ್ನೋರು ಡೈಲಿ ಅರ್ಧ ಪೇಜನ್ನು ಓದ್ಕೊಳ್ಳಿ. ಡೈಲಿ ಅರ್ಧ ಪೇಜ್ ಓದ್ಕೊಂಡ್ರೆ ನಮಗೆ ಇಲ್ಲಿ 20 ಪೇಜಸ್ ಇದೆ. ಸೊ 40 ಡೇಸ್ ಆಗ್ಬೋದು. ನಾವೊಂದು 20 ನಾವು ಎವರೇಜ್ ಆಗಿ ಹಿಡ್ಕೊಂಡಾಗ ಈ ಥರ ಮಾಡಿಕೊಂಡು ಕೂಡ ನೀವು ಓದ್ಕೋಬೋದು. ಇದು ಒಂದು ಏನು PDF ಇದೆ, ಬೇಕಾದರೆ ನೀವು ಪ್ರಿಂಟ್ ಕೂಡ ತೊಗೋಬೋದು. ನಿಮಗೆ ಪ್ರಿಂಟ್ ಬೇಕಾದರೆ ನೀವು ಜೆರಾಕ್ಸ್ ಅಂಗಡಿಗೆ ಹೋಗಿ ಪ್ರಿಂಟ್ ತೊಗೋಬೋದು. ಇಲ್ಲ ಸುಮ್ಮನೆ ಇಷ್ಟು ಯಾಕೆ ವೇಸ್ಟ್ ಮಾಡೋದು ಅಂತಂದರೆ ಇದೇ PDF ನಿಮ್ಮ ಮೊಬೈಲಲ್ಲೇ ಸೇವ್ ಮಾಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಸರಳವಾಗಿದೆ. ಟೆಕ್ಸ್ಟ್ ಕೂಡ ತುಂಬ ಸರಳವಾಗಿ ಕೊಟ್ಟಿರ್ತೀನಿ, ನೋಡ್ಕೊಬೋದು. ನಿಮಗೆ ಕೆಲವೊಂದು ಪೇಜ್ಗಳನ್ನ ನಾನು ತೋರಿಸ್ತೀನಿ. ಈಗ ನಾನು ಕಂಟೆಂಟ್ ತೋರಿಸಿದ್ರೆ ಟಾಪಿಕ್ ನೋಡಿರಲಿ. ಇಂಟ್ರೊಡಕ್ಷನ್ಲಿ ನಾನು ಮೊದಲನೇದಾಗಿ ಈ ಸ್ಟೂಡೆಂಟ್ಗಳಿಗೆ ಡಿಯರ್ ಸ್ಟೂಡೆಂಟ್ಸ್ ಅಂತ ಪ್ರಾರಂಭ ಮಾಡೋ ಮೂಲಕ ಈ ಬುಕ್ನ ಉದ್ದೇಶ ಏನು, ಈ ಬುಕ್ನ ನಮಗೆ ಏನೇನು ಸಿಗುತ್ತೆ ಕೊಟ್ಟಿದ್ವಿ ನೋಡಿ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. ರೈಟಿಂಗ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಟಾಪಿಕ್ ಇದೆ. ಇನ್ನು ಗ್ರಾಮರ್ ಪ್ರಾಕ್ಟೀಸ್ ಎಕ್ಸಸೈಸಸ್ ಇದೆ. ಪ್ರೀವಿಯಸ್ ಇಯರ್ ಆಸ್ಕ್ಡ್ ಕ್ವೆಶನ್ಸ್ ಅಂದರೆ ಪ್ರೀವಿಯಸ್ ಇಯರಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನೇ ನಾವು ಟಾಪಿಕ್ ವೈಸ್ ಲೆಸನ್ ವೈಸ್ ಸೇರಿಸಿದ್ವಿ. ಆಮೇಲೆ ಈಸಿ ಟು ರಿಮೆಂಬರ್ ಆನ್ಸರ್ಗಳನ್ನು ಈಸಿಯಾಗಿ ಅರ್ಥ ಆಗುವ ಹಾಗೆ ನಾವು ತುಂಬ ಸಿಂಪಲಾಗಿ ರಚನೆ ಮಾಡಿದ್ವಿ. ಇನ್ನು ಹೌ ಟು ಯೂಸ್ ದಿಸ್ ಪಾಸಿಂಗ್ ಪ್ಯಾಕೇಜ್. ಈ ಪಾಸಿಂಗ್ ಪ್ಯಾಕೇಜನ್ನು ಯಾವ ಥರ ಯೂಸ್ ಮಾಡಬೇಕು, ನನಗಾಗಲೇ ಹೇಳಿದೆ ನೀವು ಡೈಲಿ 1 ಪೇಜ್ ಓದ್ಬೋದು, ಅರ್ಧ ಪೇಜ್ ಓದ್ಬೋದು ಅಂತ. ಇಲ್ಲಿ ಏನು ಕೊಟ್ಟಿದ್ವಿ, ಸ್ಟಡಿ 1 ಚಾಪ್ಟರ್ ಡೈಲಿ. ಅದು ನಿಮ್ಮ ಕೆಪಾಸಿಟಿ ಡಿಪೆಂಡ್ ಮೇಲೆ ಆಗುತ್ತೆ. ಪ್ರಾಕ್ಟೀಸ್ ರೈಟಿಂಗ್ ಆನ್ಸರ್ಸ್ ಅಂದರೆ ಇಲ್ಲಿ ಕೊಟ್ಟಂಥ ಪ್ರಶ್ನೆಗಳು ಏನಿದೆ, ಟಾಪಿಕ್ಸ್ ಏನಿದೆ, ಕೇವಲ ಓದ್ಕೊಳ್ಳೋದೇ ಅಷ್ಟೇ ಅಲ್ಲದೆ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇನ್ನು ರಿವೈಸಲ್ ರೆಗ್ಯುಲರ್ಲಿ. ನಾವು ಒಂದ್ಸಲ ಓದ್ಕೊಂಡು ಬಿಟ್ಟರೆ ಸಾಕು ಅಂದ್ಕೊಳ್ಳೋದು ತುಂಬ ತಪ್ಪು. ಯಾಕಂದರೆ ಒಂದು ಬಾರಿ ಓದ್ಕೊಂಡು ಬಿಡ್ತೀವಿ, ಮತ್ತೆ 1 ವಾರನೋ 10 ದಿನದಲ್ಲೋ ಮತ್ತೆ ಅದು ನೆನಪು ಹಾರ್ತಿರುತ್ತೆ. ಸೊ ಆವಾಗ ನಾವು ರಿವಿಷನ್ ಮಾಡ್ತಿರ್ಬೇಕು. ಯಾಕಂದರೆ 20 ಪೇಜಸ್ ಇದೆ ನಮಗೆ.
ಇವೆಲ್ಲ ನಮ್ಮ ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ, ಟ್ರಿಪ್ಸ್ ಬಗ್ಗೆ, ಟ್ರಿಕ್ಸ್ ಬಗ್ಗೆ ಮತ್ತು ಫ್ರಂಟ್ ಪೇಜು, ಬ್ಯಾಕ್ ಪೇಜು, ಡಿಸೈನ್ ಬಗ್ಗೆ ಬಿಟ್ಟರೆ ನಮ್ಗೆ 20 ಪೇಜೇ ಇರೋದು ಓದೋದು. ಸೊ ಈ 10-20 ಪೇಜನ್ನು ನಾವು ರಿವಿಷನ್ ಮಾಡಿಕೊಂಡ್ರೆ ಸಾಕು. ವೀಕ್ಲಿ ರಿವಿಷನ್ ಮಾಡ್ಕೋಬೋದು ಅಥವಾ ನಾವು 15 ದಿನಕ್ಕೊಮ್ಮೆ ಕೂಡ ಈ ಬುಕ್ಕನ್ನು ರಿವಿಷನ್ ಮಾಡ್ಕೋಬೋದು. ಟೆಸ್ಟ್ ಯುವರ್ ಸೆಲ್ಫ್ ವಿತ್ ಎಕ್ಸಸೈಸಸ್. ನಾವು ಕೆಲವೊಂದು ಎಕ್ಸಸೈಸಸ್ ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ವಿ. ಓದ್ಕೊಂಡ ನಂತರ ಆ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಇಲ್ಲಿ ಕೊನೆದಾಗ ಒಂದು ಮೋಟಿವೇಶನ್ ಮಾತನ್ನು ಹೇಳಿದೆವು. ರಿಮೆಂಬರ್, ಕನ್ಸಿಸ್ಟೆನ್ಸಿ ಈಸ್ ದಿ ಕೀ ಟು ಸಕ್ಸಸ್. ಜೀವನದಲ್ಲಿ ನಮ್ಮ ಪರೀಕ್ಷೆಯಲ್ಲಿ ನಾವು ಯಶಸ್ವಿ ಆಗಬೇಕಂದ್ರೆ ಕನ್ಸಿಸ್ಟೆನ್ಸಿ ಬೇಕು. ಅಂದರೆ ಕನ್ಸಿಸ್ಟೆನ್ಸಿ ಅಂದ್ರೇನು? ನಿರಂತರತೆ. ನಾನು ಈ ಬುಕ್ಕನ್ನು ಡೌನ್ಲೋಡ್ ಮಾಡಿಕೊಂಡೆ, ಒಂದು 2 ದಿನ ಓದೆ ಬಿಟ್ಟೆ ಅಂತಲ್ಲ. ಎಕ್ಸಾಮ್ ಮುಗಿಯೋವರೆಗೂ ಆವಾಗ ಇದನ್ನು ಬುಕ್ಕನ್ನು ನೋಡ್ತಾ ಇರಬೇಕು. ವಿಶಿಂಗ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಮುಗಿಸೋ ಮೂಲಕ ನಾವು ನೆಕ್ಸ್ಟ್ ಟಾಪಿಕ್ ಯಾವುದು ಸ್ಟಾರ್ಟ್ ಮಾಡಿದ್ವಿ? ಹೌ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ SSLC ಎಕ್ಸಾಮ್. SSLC ಎಕ್ಸಾಮಲ್ಲಿ ಯಾವ ಥರ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅನ್ನೋ ಟಾಪಿಕನ್ನು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ದ ಮಾಸ್ಟರ್ ಸ್ಮಾರ್ಟ್ ಸ್ಕೋರ್ ಬೂಸ್ಟರ್ ಪ್ಲ್ಯಾನ್, ಮಾಸ್ಟರ್ ದ ಮ್ಯಾಪ್, ಈ ಥರ ಕಂಟೆಂಟ್ಸ್ ಇದೆ, ನೀವು ನೋಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಪೇಜಲ್ಲಿ ಇದೇ ಟಾಪಿಕ್ ಕಂಟಿನ್ಯೂ ಇರುತ್ತೆ. ಆ ನಂತರ ನಮಗೆ ಬರೋದು ನಮ್ಮ ಟಾಪಿಕ್, ಅಂದರೆ 6ನೇ ಪೇಜ್ ಹಿಡ್ಕೊಂಡು ನಮಗೆ ಮುಖ್ಯವಾಗಿ ಓದೋದು ಏನಿದೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೋಡ್ ಫ್ರಮ್ ಮೆಮೊರಿ ಇದೆ ಈ ಪೇಜಲ್ಲಿ. ಆ ನಂತರ ಜಾರ್ಜ್ ಪೋಯಮ್ 2ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದೆ. ಆಮೇಲೆ ಕ್ವಶನ್ ಟ್ಯಾಗ್ ನೋಡಿ ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ವಿ. ಕಲರ್ಫುಲ್ ಆಗಿದೆ ಕೂಡ, ಸಿಂಪಲ್ ಆಗಿದೆ. ಇಲ್ಲಿ ಯಾಕೆ ನಾನು ಇಷ್ಟು ಕಲರು ಮತ್ತು ಡಿಸೈನನ್ನು ಯೂಸ್ ಮಾಡಿ ಅಂದರೆ, ನಮಗೆ ಮಕ್ಕಳಿಗೆ ಓದಬೇಕಂದ್ರೆ ಸುಮ್ಮನೆ ಟೆಕ್ಸ್ಟ್, ಸುಮ್ಮನೆ ಪ್ಲೇನಾಗಿ ಅಕ್ಷರ ಇದ್ದರೆ ಅದು ಓದೋಕ್ಕೆ ಬೋರ್ ಆಗುತ್ತೆ. ಸೊ ಈ ಥರ ನಾವು ಕಲರ್ಫುಲ್ಲಾಗಿ ಕೊಟ್ಟಿದ್ವಿ. ವಿತ್ ರೂಲ್ಸ್ ಕೊಟ್ಟಿದ್ವಿ, ನಮ್ಗೆ ಯಾವ ಥರ ರೂಲ್ಸಲ್ಲಿ ಇವಾಗ ನಾವು ಓದ್ಕೋಬೇಕು. ವಿತ್ ಫಾರ್ಮುಲಾಸ್ ಇದೆ ನೋಡಿ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಯಾವ ಥರ, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ. ಇನ್ನು ಎಕ್ಸಾಂಪಲ್ ಕೊಟ್ಟಿದ್ವಿ. ಎಕ್ಸಾಂಪಲ್ ಜೊತೆಗೆ ಕ್ವಶನ್ ಟ್ಯಾಗನ್ನು ಗ್ರೀನ್ ಕಲರಲ್ಲಿ ಹೈಲೈಟ್ ಮಾಡಿದ್ವಿ. ಅದ್ರ ಜೊತೆಗೆ ನಿಮಗೆ ಕೆಲವೊಂದು ಪ್ರಾಕ್ಟೀಸ್ ಸಲುವಾಗಿ ನಮಗೆ 5 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಇದ್ರ ಜೊತೆಗೆ ನಿಮಗೆ ಇಲ್ಲಿ ಕೆಳಗಡೆ ಕೀ ಆನ್ಸರ್ ಕೂಡ ಕೊಟ್ಟಿದ್ವಿ. ಅಂದರೆ ನೀವು ಮೊದಲು ಇದನ್ನು ಕ್ವಶನ್ ಟ್ಯಾಗನ್ನು ಪ್ರಾಕ್ಟೀಸ್ ಮಾಡಿ, ಆ ನಂತರ ಈ ಎಕ್ಸಸೈಸನ್ನು ಸಾಲ್ವ್ ಮಾಡೋಕ್ಕೆ ನೀವು ಓನಾಗಿ ಟ್ರೈ ಮಾಡಬೇಕು. ಕೀ ಆನ್ಸರ್ ನೋಡೋಕೆ ಹೋಗಬಾರ್ದು. ಈ 5 ಪ್ರಶ್ನೆಗೂ ಉತ್ತರಿಸಿದ ನಂತರ ಆ ನಂತರ ಕೀ ಆನ್ಸರಲ್ಲಿ ಚೆಕ್ ಮಾಡ್ಕೋಬೇಕು, ಈ ಥರ. ಸೊ ಈ ಥರ ನಾವು ಟಾಪಿಕನ್ನು ಕೊಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ನಿಮಗೆ ಪ್ರತಿಯೊಂದು ಪುಟಕ್ಕೆ ಪುಟ ಸಂಖ್ಯೆ ಇದೆ, ನಿಮ್ಗೆ ಅದು ಕೂಡ ಈಸಿಯಾಗಿ ನ್ಯಾವಿಗೇಷನ್ ಆಗಲಿ ಅಂತ ಕೊಟ್ಟಿರ್ತೀವಿ. ಆ ನಂತರ ಲೆಟರ್ ರೈಟಿಂಗ್ ನೋಡಿ ಎಷ್ಟು ತುಂಬ ಡಿಸೈನ್ ಆಗಿದೆ, ಕಲರ್ಫುಲ್ ಆಗಿದೆ. ಇಲ್ಲಿ ಲೆಟರ್ ರೈಟಿಂಗ್ ಸ್ಯಾಂಪಲ್ ಲೆಟರ್ ಕೂಡ ಕೊಟ್ಟಿದ್ವಿ. 2 ಲೆಟರ್ ಸ್ಯಾಂಪಲ್ಸ್ ಇದೆ. ಆಮೇಲೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟು ಪದ್ಯದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಟೆಕ್ಸ್ಟ್ ಇದೆ. ಎಸ್ಸೆ ರೈಟಿಂಗ್ಸ್ ಇದೆ ನೋಡಿ. ನಾನು ಎಸ್ಸೆ ರೈಟಿಂಗ್ನ ಅಲ್ಲಿ 7 ಇಂಪಾರ್ಟೆಂಟ್ ಎಸ್ಸೆಗಳನ್ನು ಕೊಟ್ಟಿರ್ತೀನಿ. ಸೊ ಈ ಥರ ಇನ್ನೂ ಹಲವಾರು ಟಾಪಿಕ್ಸ್ ಇದೆ. ಸೊ ಇದೆಲ್ಲವನ್ನು ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು, ತುಂಬ ಈಸಿಯಾಗಿರುತ್ತೆ. ಇದೆಲ್ಲ ನಾನು ಕೋಸ್ತಾ ಹೋಗ್ತೇನೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಇಫ್ ಕ್ಲಾಸ್ ಬಗ್ಗೆ ಕೊಟ್ಟಿದ್ವಿ, ಸ್ಟೋರಿ ಡೆವಲಪ್ಮೆಂಟ್ ಇದೆ, ಕಲರ್ಸ್ ಆಫ್ ಸೈಲೆನ್ಸ್ ಪಾಠದ ಪ್ರಶ್ನೆಗಳು, ಪ್ಯಾಸೇಜ್ ರೀಡಿಂಗ್ ಇದೆ, ಪ್ರೊಫೈಲ್ ರೀಡಿಂಗ್ ಅಂತೂ ತುಂಬ ನೋಡಿ ಕಲರ್ಫುಲ್ಲಾಗಿ ತುಂಬ ಈಸಿಯಾಗಿ ಅರ್ಥ ಆಗೋ ಹಾಗೆ, ಏನೇನು ಯಾವ ಪ್ರೊಫೈಲ್ ರೈಟಿಂಗ್ ಬರೀಬೇಕಂದ್ರೆ ಏನೇನು ಒಂದು ಇಂಪಾರ್ಟೆಂಟ್ ಟಿಪ್ಸ್ ಎಲ್ಲ ಫಾಲೋ ಮಾಡಬೇಕು, ಇದೆಲ್ಲ ಈಸಿಯಾಗಿ ಅಂಕಗಳನ್ನು ಸ್ಕೋರ್ ಮಾಡಲಿ ಅನ್ನೋ ಉದ್ದೇಶದಿಂದ ಕೆಲವೊಂದು ಮಾಡೆಲ್ ಪ್ರೊಫೈಲ್ಗಳನ್ನು ಕೂಡ ಕೊಟ್ಟಿರ್ತೀವಿ. ಇದಾದ ನಂತರ ಕೊನೆಗೆ ಬರೋದು ಲಾಸ್ಟ್ ಮಿನಿಟ್ ಟಿಪ್ಸ್ ಆನ್ ಎಕ್ಸಾಮ್ ಸ್ಟ್ರಾಟಜಿ. ಎಕ್ಸಾಮ್ ಸ್ಟ್ರಾಟಜಿ ಅಂದರೆ ನಿಮಗೆ ಎಕ್ಸಾಮ್ ಸಮೀಪ ಬಂದಾಗ ಯಾವ ಥರ ಪ್ರಿಪೇರ್ ಆಗ್ಬೋದು ಅನ್ನೋದು ಇಲ್ಲೆಲ್ಲ ಕ್ಲೂಸ್ಗಳನ್ನ ಕೊಟ್ಟಿರ್ತೀವಿ. ಇದಾದ ನಂತರ ಕೊನೆಗೆ ಬ್ಯಾಕ್ ಪೇಜ್, ಇದು ನಮ್ಮ ಪುಸ್ತಕದ ಕೊನೆಯ ಪುಟದಲ್ಲಿ ನಿಮಗೆ ನಮ್ಮ ವೆಬ್ಸೈಟ್ನ ಹೆಸರು, ಅದರ ಕೆಳಗಡೆ ನಿಮಗೆ ಒಂದು ಮೋಟಿವೇಶನ್ ಆಗಿ ಒಂದು ಶಾರ್ಟಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತೀವಿ. ಸೊ ಇಷ್ಟು ಈ ಪಾಸಿಂಗ್ ಪ್ಯಾಕೇಜಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಈ ಒಂದು ಪಾಸಿಂಗ್ ಪ್ಯಾಕೇಜ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.